ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯ ಅಪ್ಪರಾಯ ಮುತ್ತೆಯವರ ಪಾದಕ್ಕೆ ವಂದಿಸುತ್ತಾ, ಈ ಗ್ರಾಮದ ಎಲ್ಲ ಗುರು ಹಿರಿಯರು ಮತ್ತು ವೇದಿಕೆ ಮೇಲೆ ಕುಂತಂಥ ನನ್ನ ಆತ್ಮೀಯ ಎಲ್ಲ ಬಸವ ತತ್ವದವರೇ, ಈ ಪಾಳದಲ್ಲಿ ಸಂತೋಷದ ವಿಷಯವೇನೆಂದರೆ, ಶರಣಗೌಡ ಅವ್ರಿಗೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಯಾಕಂದ್ರೆ ಕುಂತ್ರ ನಿಂತ್ರೆ ನಮ್ಗೆ ಅದೇ ಕೇಳ್ತಿಲ್ಲ, ಅಣ್ಣ ಬಸವಣ್ಣನ ಮೂರ್ತಿ ಮಾಡ್ಬೇಕಲ್ಲತ್ತೀನಿ ಊರಾಗ. ನಾಂದ ಸಣ್ಣ ಸಣ್ಣ ಊರಾಗೆಲ್ಲ ಮೂರ್ತಿ ಮಾಡಿ ಕಿರಿಕಿರಿ ಆಗೋದು ಬೇಡಪ್ಪ, ಎದಕ್ಕೆ ಮಾಡ್ತೀನಿ. ಒಂದು ತತ್ವದ ಬಗ್ಗೆ ಅವನು ನನಗೆ ಒಂದು ಮಾತು ಹೇಳಿದ್ರು. ಬಸವಣ್ಣ ಇರ್ಬೋದು, ನಮ್ಮ ವೀರಶೈವ ಧರ್ಮ ಇರ್ಬೋದು, ಎಲ್ಲರಿಗೂ ತಗೊಂಡು ಹೋಗ್ತಕ್ಕಂಥ ಒಂದೇ ಒಂದು ಜಾತಿ ಯಾವ್ದಾರ ಅಂದ್ರೆ ಅದು ವೀರಶೈವ ಲಿಂಗಾಯತ ಅಂತ ಹೇಳ್ತಕ್ಕಂಥ ಮಾತು ಅವನು ಹೇಳಿದ. ಅದೇ ರೀತಿ ಇವತ್ತಿನ ದಿವಸ ಬುದ್ಧ, ಬಸವ, ಅಂಬೇಡ್ಕರ್ ಸಹ ಎಲ್ಲ ಒಂದು ಜನಾಂಗಕ್ಕೆ ತಗೊಂಡು ಹೋಗ್ತಕ್ಕಂಥ ಒಂದು ಮಾರ್ಗದರ್ಶನ ಇರೋದ್ರಿಂದ ಇವತ್ತು ಈ ಪಾಳದಲ್ಲಿ ಇಂಥ ಒಂದು ಅದ್ಭುತವಾದ ಮೂರ್ತಿಯನ್ನು ಕೂಡಿಸಿ ಅದರ ಬರ್ತಕ್ಕಂಥ ಈ ಸುತ್ತಮುತ್ತ ಹಳ್ಳಿಯ ಜನರು ಇದರ ಗೌರವದ ಬಗ್ಗೆ, ಈ ಬಸವಣ್ಣನ ಬಗ್ಗೆ ಸಾರಿ ಸಾರಿ ಹೇಳಿದ್ರು. ನಾವು 24 ಗಂಟೆ ಬಸವಣ್ಣನ ಬಗ್ಗೆ, ವಚನದ ಬಗ್ಗೆ ಹೇಳಿದ್ರೆ ಸಹ ಸಾಲಲ್ಲ. ನಮ್ಮ ಜೀವನದಲ್ಲಿ ಒಂದಾದರೂ ಬೆಳಗ್ಗೆ ಎದ್ದು ನಾವು ಒಂದಾದರೂ ಬಸವಣ್ಣನ ತತ್ವಕ್ಕೆ ನಾವು ನಡೆದೇವು ಅಂದ್ರೆ ಅವತ್ತಿನ ದಿನ ಪೂರ ನಮ್ಮ ಜೀವನದ ಒಂದು ಉದ್ಧಾರ ಆಗ್ತದೆ ಅಂತ ಮಾತನ್ನು ಹೇಳಿ, ಮತ್ತು ಈ ಪಾಳ ಗ್ರಾಮಕ್ಕೆ ನಮ್ಮನ್ನು ಕರೆಸಿ ಸನ್ಮಾನಿಸಿದಕ್ಕಾಗಿ ಈ ಗ್ರಾಮದ ಎಲ್ಲ ಹಿರಿಯರಿಗೂ ಮತ್ತು ಈ ಸಮಿತಿಯ ಸದಸ್ಯರಿಗೂ ಒಂದು ಸುತ್ತ ನನ್ನ 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.